ಹಾಯ್ ಫ್ರೆಂಡ್ಸ್, ನಾವೀಗ ತೋಟಕ್ಕೆ ಬಂದಿದ್ದೀವಿ ಸನ್ಸೆಟ್ ನೋಡ್ಲಿಕ್ಕೆ. ಸನ್ಸೆಟ್ ಆದ ಮತ್ತೆ ಡಾರ್ಕ್ ಆಗ್ತದೆ, ಅದು ನಿಮಗೆ ಗೊತ್ತುಂಟು. ಮೂನ್ ಮೇಲೆ ಬರ್ತದೆ ಮತ್ತೆ ಸ್ಟಾರ್ಸ್ ಎಲ್ಲ ಕಾಣ್ತದೆ. ಆದ್ರೆ ನಿಮಗೆ ಆಗ್ತದೆ ಸ್ಟಾರ್ಸ್ ಯಾವಾದ್ರೂ ಝೂಮ್ ಮಾಡಿ ನೋಡುವಾಗ ಎಂತ ವಸ್ತು ಇದ್ರೆ ಚಂದ ಅಲ್ಲ ಆಗುದಂತ. ಅದೇ ನಾನು ಇವತ್ತೊಂದು ವಸ್ತು ಅಂದ್ರೆ ಟೆಲಿಸ್ಕೋಪ್ ಅಂದ್ರೆ ಅದನ್ನು ಝೂಮ್ ಮಾಡಿ ನೋಡ್ಬೋದು. ಝೂಮ್ ಇರ್ತದೆ, ಲೆನ್ಸ್ ಇರ್ತದೆ, ಅದರಲ್ಲಿ ನಾವು ಕಣ್ಣಿಟ್ಟು ನೋಡಿದ್ರೆ ಹತ್ತಿರದಿಂದ ಕಾಣ್ತದೆ. ಅದನ್ನ ಈಗ ಮೂನನ್ನೆಲ್ಲ ಝೂಮ್ ಮಾಡ್ಬೋದು, ಅದರಲ್ಲಿ ಚಂದ ಕಾಣ್ತದೆ. ಮತ್ತೆ ಈ ಚಿಕ್ಕ ಚಿಕ್ಕ ಸ್ಟಾರ್ಸ್ ಎಲ್ಲ ಇರ್ತದಲ್ಲ, ಅದರ ದೂರ ಇದ್ದು ಸ್ವಲ್ಪ ಹತ್ತಿರದಿಂದ ಕಾಣ್ತದೆ. ಫ್ರೆಂಡ್ಸ್, ಈಗ ನಾವು ನಮ್ಮ ಟೆಲಿಸ್ಕೋಪ್ ತೆಗಿತೀವಿ. ಇದು ಜಿಜುಕಾ ಕಂಪನಿಯ ಟೆಲಿಸ್ಕೋಪ್ ZH400mm. ಬನ್ನಿ ಈಗ ಅನ್ಬಾಕ್ಸ್ ಮಾಡೋಣ. ಕೆಳಗೆ ಇಟ್ಟು ಮಾಡ್ತೀನಿ. ಇದರ ಓಪನ್ ಮಾಡಿದಾಗ 2 ಬಾಕ್ಸ್ ಬರ್ತದೆ. ಈಗ ಫಸ್ಟಿಗೆ ನಾವು ಒಂದು ಬಾಕ್ಸ್ ತೆಗೆಯುವ. ಮತ್ತೊಂದು ನೋಡಿ ಫ್ರೆಂಡ್ಸ್, ಇದು ಒಂದು ಯೂಸರ್ ಮ್ಯಾನುವಲ್ ಸಿಕ್ಕಿದೆ. ನೀವು ಎಲ್ಲರಿಗೂ ಹೊಸತು ತೆಗೆಯುವಾಗ ಇದನ್ನು ಒಮ್ಮೆ ಓದಿ, ಅದನ್ನ ಒಮ್ಮೆ ನೋಡಿ ಅನ್ಬಾಕ್ಸ್ ಮಾಡಿ, ಮತ್ತೆ ಯೂಸರ್ ಮ್ಯಾನುವಲ್ಸ್ ನೋಡಿ ಮತ್ತೆ ಸೆಟ್ ಮಾಡಿ. ಫಸ್ಟ್ ಬಾಕ್ಸ್ ಅನ್ನು ಓಪನ್ ಮಾಡುವ. ಅದರಲ್ಲಿ ಎಂತ ಸಿಗ್ತದೆ ಅಂತ ನೋಡುವ. ಸಿಗ್ತದೆ ಟೆಲಿಸ್ಕೋಪಿನ ಮ್ಯಾನುವಲ್. ಫ್ರೆಂಡ್ಸ್, ಫಸ್ಟಿಗೆ ನಮಗೆ ಇದಂತ ಟೆಲಿಸ್ಕೋಪ್ ಸಿಕ್ಕಿದೆ ನೋಡಿ. ಅದರ ಮೇನ್ ಬಾಡಿ, ಇದರ ಕ್ಯಾಪ್ ನೋಡಿ, ಕಪ್ಪಿದು. ಈಗ ನಾನು ತೆಗೆಯುವುದಿಲ್ಲ, ಮತ್ತೆ ತೋರಿಸ್ತೀನಿ. ಮತ್ತೆ ಇದು ಸರಿಯಾಗಿ ಕಾಣ್ಲಿಕ್ಕೆ ಇದ್ರಂತ ಹೀಗೆ ತಿರುಗಿಸ್ಲಿಕ್ಕೆ ಎಲ್ಲ ಹೇಳ್ತಿಲ್ಲ. ಇದು ಒಂದು ಮತ್ತೊಂದು ಬಾಕ್ಸ್ ಉಂಟು, ಅದರಂತ ನೋಡುವ. ಇದರಲ್ಲಿ ಒಂದು ಇದು ಸಿಕ್ಕಿದೆ ಪಾಪ. ಇದು ಫ್ರೆಂಡ್ಸ್, ಇದು ಲೆನ್ಸ್ ಅದರದ್ದು ಮತ್ತೊಂದು ಒಟ್ಟಿಗೆ ಇದು ಸಹ ಸಿಕ್ಕಿದೆ. ಇದಕ್ಕೆ ಆಗ್ತದೆ, ಇದು ದೊಡ್ಡ ಲೆನ್ಸ್ ಇದರಲ್ಲಿ ಇರುದು. ಅದರ ಹಿಂದೆ ಒಂದು ಚಿಕ್ಕ ಲೆನ್ಸ್ ನೋಡ್ತೀವಲ್ಲ, ಅದಿದು. ನನ್ನ 2 ಸಿಕ್ಕಿದೆ. 2 ಸಿಕ್ಕಿದೆ, ಒಂದು ಚಿಕ್ಕದು ಒಂದು ದೊಡ್ಡದು. ಎಲ್ಲ ತೋರಿಸ್ತೀವಿ. ಇದರ ಒಳಗೆ ಇಡುವ, ಮತ್ತೆ ಎಲ್ಲರೂ ಬಿದ್ರೆ ಎಲ್ಲ ಕಷ್ಟ ಅಲ್ಲ. ಮತ್ತೆ ಇದು ನೋಡಿ, ಇದೆಂತಂದ್ರೆ ಈಗ ನಾವು ಇಲ್ಲ ಎತ್ತರ ಕೆಳಗೆ ಇಟ್ರೆ ಹೀಗೆ ಬಗ್ಗಿ ನೋಡ್ಬೇಕಾಗ್ತದಲ್ಲ, ಹಾಗೆ ಬಗ್ಗಿ ನೋಡ್ಬೇಕಂತ ಇದರ ಹೀಗೆ ಹಾಕಿದ್ರೆ ಇಲ್ಲಿಟ್ರೆ ಆಯ್ತು. ಇದರ ಒಳಗೆ ಒಂದು ಗ್ಲಾಸ್ ಉಂಟು, ಅದಕ್ಕೆ ಇಲ್ಲಿ ರಿಫ್ಲೆಕ್ಟ್ ಆಗಿ ಇಲ್ಲಿದು ಕಾಣ್ತದೆ. ಹಾಗೆ ಯೂಸ್ ಆಗ್ತದೆ. ಇದರೊಟ್ಟಿಗೆ ಕ್ಯಾಪ್ ಸಹ ಬಂದಿತ್ತು. ಎಲ್ಲದಕ್ಕೆ ಇದರಲ್ಲಿ ಕ್ಯಾಪ್ ಅದೆಲ್ಲ ಉಂಟು. ಮತ್ತೆ ಇದು ನಟ್ಟು ಟೈಪ್ ಇದುಂಟು ಟೈಟ್ ಮಾಡ್ಲಿಕ್ಕೆ. ಫ್ರೆಂಡ್ಸ್, ಮತ್ತೆ ಇದು ಮೂನ್ ನೋಡ್ಲಿಕ್ಕೆ ಲೆನ್ಸ್ ಅಂತೆ. ನೋಡುವ ಇವತ್ತು ಮೂನ್ ಕಂಡ್ರೆ. ಲಾಸ್ಟಿಗೆ ಸಿಕ್ಕುದು ಅದು ಒಂದು ಟ್ರೈಪಾಡ್. ನೀವು ಟ್ರೈಪಾಡ್ ಅಂತ ಕೇಳಿರ್ಬೋದು. ಇದರಲ್ಲಿ ಈ ತರ ತಿರುಗಿಸಬಹುದು, ಈ ತರ ಎಲ್ಲ ಮಾಡಬಹುದು. ಈಗ ಇದನ್ನು ಓಪನ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಫಸ್ಟಿಗೆ ಇದನ್ನುಂಟಲ್ಲ, ಇದು ಸರಿ ಕೂತ್ಕೊಳ್ಳೋದು ಹೀಗೆ. ಈಗ ಆಯ್ತು. ಇದು ಈಗ ಚಿಕ್ಕದುಂಟು, ಸ್ವಲ್ಪ ಇಟ್ಟರೆ ನಿಲ್ತದೆ. ಈಗ ನಿಮಗೆ ಇಷ್ಟು ಚಿಕ್ಕದ್ರಲ್ಲಿ ಹೇಗೆ ನೋಡುದಪ್ಪ ನಾವೆಲ್ಲ. ಮತ್ತೆ ಇಲ್ಲಿ ಸ್ವಲ್ಪ ಅಂತ ಕ್ಲಾಪ್ಸ್ ಉಂಟು ನೋಡಿ. ಇಲ್ಲಿ ಇದನ್ನು ಹೀಗೆ ಓಪನ್ ಮಾಡಿದ್ರೆ ಇದು ದೊಡ್ಡ ಆಗ್ತದೆ. ಮತ್ತೆ ಇದನ್ನು ವಾಪಸ್ ಬಂದ್ ಮಾಡ್ಬೇಕು, ಇಲ್ಲಾಂದ್ರೆ ಒಳಗೆ ಬರ್ತದೆ. ಟೈಟ್ ಆಗಿ ಬಂದ್ ಮಾಡ್ಬೇಕು. ಈಗ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಅಂತ ಇದರದ್ದು. ಇದರಲ್ಲಿ 3 ಕ್ಲಾಪ್ಸ್ ಉಂಟು ಟೋಟಲ್. ಮ್ಯಾಕ್ಸಿಮಮ್ ಹೈಟ್ ಆಗ್ತದೆ ನೋಡಿ, ಇಲ್ಲಿ ತನಕ ಉಂಟು. ಈಗ ನಾವು ಇದರ ಒಳಗೊಂದು ನಮ್ಮ ಟೆಲಿಸ್ಕೋಪ್ ಉಂಟಲ್ಲ, ಇದರನ್ನು ಹೇಗೆ ಕುತ್ಕೊಳ್ಳೋದು ಅಂತ ಹೇಳ್ತೀವಿ. ಇಲ್ಲೊಂದು ಇದುಂಟು ನಟ್ಟ, ಒಂದು ಅಡಿಯಲ್ಲಿ ಇಲ್ಲಿ ಇದುಂಟು ಕ್ಲಾಪ್. ಇದರ ಮೇಲೆ ಬೋರ್ಡ್ ಕೊಟ್ಟಿದ್ದಾರೆ, ತೋರಿಸ್ತೀನಿ. ಈಗ ನಾವು ತೋರಿಸಿದ್ವಿ. ಇಲ್ಲಿ ನೋಡಿ, ಇಲ್ಲಿ ಅಡಿಯಲ್ಲಿ ಒಂದು ಹೋಲ್ ಕೊಟ್ಟಿದ್ದಾರೆ ನೋಡಿ, ನಟ್ಟಿದು. ಅದರನ್ನು ಇದರ ಮೇಲೆ ಇಟ್ಟು ಟೈಟ್ ಮಾಡಬೇಕು. ಟೈಟ್ ಆಗ್ಬೇಕು, ಅಲರ್ಸುವಾಗ ಬೀಳ್ಲಿಕ್ಕೆ ಬಾರ್ದು. ಸ್ವಲ್ಪ ಕಷ್ಟ ಆಗ್ತದೆ ಈ ನೆಟ್ಟನ್ನು ಹಾಕುವಾಗ, ಗೊತ್ತಾಗುದಿಲ್ಲ.
ಮತ್ತೆ ಇದು ಎಷ್ಟೋ ಚೆಂದ ಕಾಣ್ತದ, ಮತ್ತೆ ಅಷ್ಟು ಡೇಂಜರಸ್ ಉಂಟು. ಅಂದ್ರೆ ಹಾಗೆ ಡೇಂಜರಸ್ ಅಲ್ಲ, ಸಣ್ಣ ನೋಡಿದ್ರೆ ತುಂಬಾ ಡೇಂಜರ್. ಇಲ್ಲಿ ಲೆನ್ಸ್ ಅಲ್ಲ, ಅದಕ್ಕೆ ಕಣ್ಣಿಗೆಲ್ಲರೂ ಹೊಡೆದ್ರೆ ಕಣ್ಣೇ ಹೋಯ್ತು. ಅದಕ್ಕೆ ಯಾವತ್ತೂ ನೀವು ಈ ಲೈಟ್ ಮತ್ತೆ ಸನ್ನೆಲ್ಲ ಇರ್ತದಲ್ಲ ಅದರ ನೋಡ್ಲಿಕ್ಕೆ ಬಾರ್ದು. ಅದಕ್ಕೆ ನಾವೀಗ ಸಂಜೆ ಹೊತ್ತಿಗೆ ಬಂದದ್ದು. ಈಗ ಸನ್ಸೆಟ್ ಆಯ್ತು ನೋಡಿ, ಸನ್ ಕೆಳಗೆ ಹೋದ. ಇನ್ನು ನಾವು ದೂರದಲ್ಲಿ ನೋಡ್ಬೋದು, ಬೇಗ ನೋಡ್ಬೇಕು ಮಾತ್ರ. ಬನ್ನಿ ಈಗ ಇದರ ಒಳಗಿರೋ ಪಾರ್ಟ್ಸ್ ಅನ್ನೆಲ್ಲ ಅರೇಂಜ್ ಮಾಡುವ. ಮತ್ತೆ ಇಲ್ಲೊಂದು ಇದೆಲ್ಲ ತಿರುಗಿಸ್ಲಿಕ್ಕೆ ಕೊಡ್ತಾರೆ ನೋಡಿ, ಕ್ಲಾಪ್ ಟೈಪ್. ಇದು ಇದನ್ನು ನಾವು ಮಾಡಿದ್ರೆ ಹೀಗೆ ತಿರುಗಿಸ್ಲಿಕ್ಕೆ ಆಗ್ತದೆ. ಮತ್ತೆ ಈ ಹ್ಯಾಂಡಲ್ ಉಂಟಲ್ಲ, ಇದನ್ನು ನಾವು ಉಲ್ಟಾ ಸೈಡ್ ತಿರುಗಿಸಿದ್ರೆ ಮೇಲೆ ಕೆಳಗೆ ಸಹ ಮಾಡ್ಲಿಕ್ಕೆ ಆಗ್ತದೆ. ಈಗ ನಾವು ಟೈಟ್ ಮಾಡಿ ಇಡುವ, ತುಂಬಾ ಲೂಸ್ ಆದ ರೀತಿ ಫುಲ್ ತಿರುಗ್ತದೆ ಅದಕ್ಕೆ. ಮತ್ತೆ ಈಗ ನಾವು ಇದರನ್ನೀಗ ಇದರ ಒಳಗೆ ಹಾಕುವ. ನಮಗೆ ಇದರಲ್ಲೇ ನೋಡ್ಲಿಕ್ಕೆ ಕಾಣುದು, ಇದರಲ್ಲೇ ಲೆನ್ಸ್ ಉಂಟು, ಇದರ ಒಳಗೆ ದೊಡ್ಡದು ಮತ್ತೆ ಚಿಕ್ಕ ಚಿಕ್ಕ ಲೆನ್ಸ್ ತೋರಿಸೋದಿಲ್ಲ ಅದು. ಈಗ ಇದ್ರನ್ನು ನೀವು ಆಗ್ಬೋದು. ಹೀಗೆ ಹಾಕಿದ್ರೆ ಎಲ್ಲರೂ ಬಿದ್ರು ಅಂತ ಮಾಡುದು. ಅದಕ್ಕೆ ಸೌಂಡ್ ಸಿಸ್ಟಮ್ ಉಂಟು. ಇಲ್ಲಿ ನೀವು ಆಗದಿಂದ ನೋಡಿರೋ ಬಟನ್ ಅಂತ ತಿಳಿಸ, ಇದು ಬಟನ್ ಅಲ್ಲಿ ಇದು ನಟ್ ಸ್ಕ್ರೂ, ಇದು ಹೀಗೆ ಹೊರಗೆ ಬರ್ತದೆ ಸ್ವಲ್ಪ. ಮತ್ತೆ ಇದರನ್ನು ಹೀಗೆ ಹಾಕಿ ಇದನ್ನು ಫುಲ್ ಒಳಗೆ ಹಾಕಿ ಮತ್ತೆ ಇದನ್ನು ಟೈಟ್ ಮಾಡಿದ್ರೆ ಆಯ್ತು ಒಳಗೆ. ನೋಡಿ ಈಗ ಇದು ಬೀಳುದಿಲ್ಲ ನೋಡಿ, ಆಯ್ತಾ? ಉಂಟಲ್ಲ, ಈಗ ಸಹ ನಿಮಗೆ ಇಲ್ಲಿ ಕಣ್ಣಿಟ್ರೆ ನೋಡ್ಲಿಕ್ಕೆ ಆಗುದಿಲ್ಲ. ಹೀಗೆ ಈ ಲೆನ್ಸ್ ಬೇಕು ನೋಡಿ. ನಾನೀಗ ಕ್ಯಾಪ್ ಓಪನ್ ಮಾಡಿ ತೋರಿಸ್ತೀನಿ. 2 ಟೈಪ್ ಇದು ಲೆನ್ಸ್ ಕೊಟ್ಟಿಯ ನೋಡಿ. ಒಂದು ದೊಡ್ಡ ಗ್ಲಾಸ್ ಉಂಟು ಇದರ ಮಧ್ಯದಲ್ಲಿ, ಮತ್ತೊಂದು ಚಿಕ್ಕ ಗ್ಲಾಸ್ ಉಂಟು ಮಧ್ಯದಲ್ಲಿ. ಬನ್ನಿ ಈಗ ನಾವೀಗ ಸ್ವಲ್ಪ ದೂರ ನೋಡ್ಬೋದು. ಅದೇ ಫಸ್ಟಿಗೆ ಈಗ 2 ಸಹ ಟ್ರೈ ಮಾಡಬೇಕು. ಅಂದ್ರೆ ಯಾವ್ದ್ರಲ್ಲಿ ಕಾಣ್ತದೆ ನಮಗೆ ಗೊತ್ತಿಲ್ಲ ಅಲ್ಲ, ಅದಕ್ಕೆ ನಾವೀಗ ಫಸ್ಟಿಗೆ ಒಂದನ್ನು ಹಾಕಿ ನೋಡುವ. ಅದರಲ್ಲಿ ಕಂಡ್ರೆ ಎಲ್ಲರೂ ಕಂಡ್ರೆ ಅದರನ್ನು ಯೂಸ್ ಮಾಡುವ, ಇಲ್ಲ ಕಾಣ ಇದ್ರೆ ಅದು ಮತ್ತೆ ಬೇರೆ. ಫಸ್ಟಿಗೆ ನಾನು ಚಿಕ್ಕದು ಕೊಡ್ತೀನಿ. ಇದ್ರನ್ನು ಸಹ ಅದೇ ಸಿಸ್ಟಮ್ ಅಲ್ಲಿ ಹಾಕ್ಬೇಕು ಒಳಗೆ. ಇಲ್ಲಿ ಸಹ ಒಂದು ಸ್ಕ್ರೂ ಕೊಟ್ಟಿಯ ನೋಡಿ, ಇದರಲ್ಲಿ ಮಾಡಿ ಟೈಟ್ ಮಾಡಬೇಕು. ನನಗೆ ಹೈಟ್ ಎಕ್ಕುದಿಲ್ಲ, ಅದಕ್ಕೆ ಸ್ವಲ್ಪ ಚಿಕ್ಕ ಮಾಡ್ತಿದ್ದೆ. ಫ್ರೆಂಡ್ಸ್, ಈಗ ಇಲ್ಲಿ ನಾವೀಗ ಸೀದಾ ನೋಡಿದ್ರೆ ಸ್ವಲ್ಪ ಬ್ಲರ್ ಕಾಣ್ತದೆ. ಅದಕ್ಕೆ ಇಲ್ಲೊಂದು ಇದು ವೀಲಿನಾಗೆ ಕೊಟ್ಟಿಯಾರಲ್ಲ, ಇದರ ಹಿಂದೆ ಮುಂದೆ ಮಾಡ್ಲಿಕ್ಕೆ ಆಗ್ತದೆ ನೋಡಿ. ಇಲ್ಲಿ ಗ್ಯಾಪ್ ಬರ್ತಾ ಉಂಟು. ಹಾಗೆ ಈಗ ಇದರನ್ನು ಮಾಡಿ ಸೆಟ್ ಮಾಡ್ತೀನಿ, ಮತ್ತೆ ನಿಮಗೆ ಕ್ಯಾಮರಾದಿಂದ ತೋರಿಸ್ತೀನಿ. ಇದರ ಸಹಾಯದಿಂದ ಫೋಕಸ್ ಮಾಡಬಹುದು. ಫ್ರೆಂಡ್ಸ್, ಕಾಣ್ತದೆ, ಎಲ್ಲಿ ಕಾಣ್ತದೆ ಗೊತ್ತಾಗುದಿಲ್ಲ ಮಾತ್ರ. ನೋಡಿ, ನೀವು ಒಮ್ಮೆ ನೋಡಿ. ಮತ್ತೆ ಇದರಲ್ಲಿ ಮೊಬೈಲ್ ಸ್ಟ್ಯಾಂಡ್ ಸಹ ಬರ್ತದೆ, ಇಲ್ಲಿ ಸೈಡಲ್ಲಿ ಹಾಕ್ಲಿಕ್ಕೆ, ಇಲ್ಲಿ ಹಾಕ್ಲಿಕ್ಕೆ. ಆದ್ರೆ ನನಗೆ ಮರ್ತು ಹೋಯ್ತಂತ ಹಾಕ್ಲಿಕ್ಕೆ ಬಾಕ್ಸ್ನ ಒಳಗೆ. ಅದೇ ಪರವಾಗಿಲ್ಲ, ಅಂದ್ರೆ ಇಲ್ಲಿಟ್ಟು ಸಹ ನೋಡ್ಬೋದು ಅಂತ, ಫೋಟೋ ಎಲ್ಲ ತೆಗಿಬಹುದು ಅಂತ. ಆದ್ರೆ ಮತ್ತೆ ನಿಮಗೆ ಇಲ್ಲರಿ ಆ ಜಾಗಕ್ಕೆ ಬೇಕಂತ ಇಲ್ಲ, ಬೇರೆ ಜಾಗಕ್ಕೆ ಸಹ ನೀವು ನೋಡ್ಬೋದು. ಸಣ್ಣನ್ನು ಮಾತ್ರ ನೋಡ್ಬೇಡಿ, ನೀವು ಪಕ್ಷಿಗಳನ್ನೆಲ್ಲ ನೋಡ್ಬೋದು. ಎಲ್ಲ ದೂರದಲ್ಲಿ ಕೂತ್ಕೊಂಡಿದ್ರೆ ಎಂತದಂತ ಆದ್ರೆ ನೀವು ಇದರನ್ನು ತೆಗೆದು ಪಕ್ಷಿ ಝೂಮ್ ಮಾಡಿದ್ರೆ ಆಯ್ತು, ಕಾಣ್ತದೆ. ನಾನೀಗ ಸ್ವಲ್ಪ ಆ ಟ್ಯಾಂಕಿ ಕಾಣ್ತದಲ್ಲ, ಸ್ವಲ್ಪ ದೊಡ್ಡ ಟ್ಯಾಂಕಿ, ಅಲ್ಲಿಗೆ ಝೂಮ್ ಮಾಡಿ ನೋಡ್ತೀನಿ. ಫ್ರೆಂಡ್ಸ್, ಇದಕ್ಕೆ ಈಗ ಬೇರೆ ಲೆನ್ಸ್ ಬೇಕಾಗ್ತದೆ. ಇದು ಸ್ವಲ್ಪ ದೂರಕ್ಕಿಲ್ಲ ಅಂತ 1.25 mm ಅಂತ ಉಂಟು, ಅಂದ್ರೆ ಆ ಲೆನ್ಸ್ ಹಾಕ್ಬೇಕಲ್ಲ. ದೊಡ್ಡ ಲೆನ್ಸ್ ಬಂತು. ನಾನೀಗ ಇದರಲ್ಲಿ ಇಷ್ಟು ಸಹ ಕಲಿಬೇಕಷ್ಟೇ, ಪರವಾಗಿಲ್ಲ, ನಾನು ಕಲಿತೀನಿ ಮೇಲಾಗೆ. ಮತ್ತೆ ಈಗ ನಾನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಮೊಬೈಲ್ ಸ್ಟ್ಯಾಂಡ್ ತರ್ತೀನಿ, ಮತ್ತೆ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಅಂದ್ರೆ ವಿಡಿಯೋ ಕ್ಯಾಪ್ಚರ್ ಮಾಡಿ ಅದು ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.
ಸಪೋರ್ಟ್ ಮಾಡಿ ನಮ್ಮನ್ನು. ಇಂಥ ಚಂದ ಆಗಿರುವ ವಿಡಿಯೋನ ಹಾಕ್ತಾ ಇರ್ತೀನಿ. ಸಪೋರ್ಟ್ ಮಾಡ್ತಾ ಇರಿ ನಮಗೆ. ಬಾಯ್ ಬಾಯ್. ಮತ್ತೆ ಮುನ್ನು